ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ, ಯಾವುದೇ ಹೊಸ ಯೋಜನೆ ಬರಲಿ, ಖಂಡಿತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಲಿಂಕ್ಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮಗೆ ಈಗಾಗಲೇ ಗೊತ್ತಾಗಿದೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಸಾಕಷ್ಟು ಮಹಿಳೆಯರಿಗೆ ಆಲ್ರೆಡಿ ಜಮೆ ಆಗಿದೆ. ಒಂದು 60% ಮಹಿಳೆಯರಿಗೆ, ಇನ್ನು 40% ಮಹಿಳೆಯರಿಗೆ ಆಗಬೇಕಾಗಿದೆ. ಖಂಡಿತವಾಗ್ಲೂ ಬಂದೇ ಬರುತ್ತೆ. ಈ ತಿಂಗಳು ಪೂರ್ತಿಯಾಗಿ ಟೈಮ್ ತೊಗೊಂಡಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಯಾರಿಗೆಲ್ಲ ಬಂದಿಲ್ಲ ಬೇಜಾರಾಗಬೇಡಿ, ಖಂಡಿತ ಬಂದೇ ಬರುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಹಣ ಬಂದಿದೆಯಾ ಬಂದಿಲ್ವಾ 19ನೇ ಕಂತಿನ ಹಣ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವಶನ್ ಬರೋದು, ಇನ್ನು 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಈಗ ಹಾಕಿರೋದು 19ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣ. ಇನ್ನು ಮಾರ್ಚ್ ಏಪ್ರಿಲ್ ತಿಂಗಳದು ಯಾವಾಗ ಬರುತ್ತೆ ಅಂತ ನೆಕ್ಸ್ಟ್ ಕ್ವಶನ್ ನಿಮಗೆ ಆಗಿರುತ್ತೆ. ಖಂಡಿತವಾಗ್ಲೂ ಅದ್ರ ಬಗ್ಗೆ ತಿಳಿಸ್ತೀನಿ. ಇದನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಇವಾಗ ಫೆಬ್ರವರಿ ಮಾರ್ಚ್ ತಿಂಗಳು ಹಣದಲ್ಲಿ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗಾಗಿ ಹಣ ಹಾಕೋದು ಲೇಟ್ ಆಯಿತು. ಏಪ್ರಿಲ್ ತಿಂಗಳ ಹಣ ಬಿಲ್ಲಿಂಗ್ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಫೆಬ್ರವರಿ ಮಾರ್ಚ್ದು ಅವ್ರು ಆಗಲೇ ಹೇಳ್ದಂಗೆ ಹಣಕಾಸು ಇಲಾಖೆಯಿಂದ ಹಣ ಬಂದಿತ್ತು, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಅವರೇ ತಿಳಿಸಿದ್ದಾರೆ. ಬಟ್ ಏಪ್ರಿಲ್ ತಿಂಗಳದ್ದು ನಾನು ಆಗಲೇ ಬಿಲ್ಲಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಒಟ್ಟಿಗೆ ಹಾಕ್ತಾರೆ ಅಂತ ಅನಿಸುತ್ತೆ ಮುಂದಿನ ತಿಂಗಳು. ಈ ತಿಂಗಳು ನಿಮಗೆ ಯಾವುದೇ ರೀತಿ ಹಣ ಬರೋದಿಲ್ಲ ಅನಿಸುತ್ತೆ, ಯಾಕಂದರೆ ಇವಾಗ ಆಲ್ರೆಡಿ 19ನೇ ಕಂತಿನ ಹಣ ಎಲ್ರಿಗೂ ಜಮೆ ಮಾಡ್ತಾ ಇದ್ದಾರೆ. ಆ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಮಾರ್ಚ್ ತಿಂಗಳಲ್ಲಿ ಅಂದರೆ 20ನೇ ಕಂತಿನ ಹಣ ಹಾಕೋದು. ಹಾಗಾಗಿ ಮೇ ಪೂರ್ತಿ 19ನೇ ಕಂತಿನ ಹಣ ಜಮೆನೇ ಆಗುತ್ತೆ. ಮುಂದಿನ ತಿಂಗಳು ಜೂನಲ್ಲಿ ಮತ್ತು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಹಣ ಹಾಕ್ಬೋದು ಅನಿಸುತ್ತೆ. ಆಲ್ರೆಡಿ ಏಪ್ರಿಲ್ ತಿಂಗಳದ್ದು ಬಿಲ್ಲಿಂಗ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ನೆಕ್ಸ್ಟ್ ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ನಾನು ಖಂಡಿತ ತಿಳಿಸ್ತೀನಿ. ಇವಾಗ 19ನೇ ಕಂತಿನ ಹಣ ಕೂಡ ಡೈಲಿ ಕೆಲವು ಲಕ್ಷ ಜನರಿಗೆ ಹಾಕ್ತಾ ಇದ್ದಾರೆ. ಇನ್ನು 60% ಅಷ್ಟೇ ಬಂದಿರೋದು, ಇನ್ನು 40% ಮಹಿಳೆಯರಿಗೆ ಬರಬೇಕಾಗಿದೆ ಅಷ್ಟೇ. ಸೊ ಕಮೆಂಟ್ ಮಾಡಿ ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಹಾಗೆ ರೇಷನ್ ಕಾರ್ಡ್ ಬಗ್ಗೆ ಕೂಡ ನಿನ್ನೆಯಿಂದ ಅಂದರೆ ಮೇ 21ನೇ ತಾರೀಕಿಂದ ಹೊಸ ರೂಲ್ಸ್ನ ಜಾರಿಗೆ ತಂದಿದ್ದಾರೆ ಕೇಂದ್ರ ಸರ್ಕಾರದಿಂದ. ಅದ್ಯಾವುದೆಲ್ಲ ರೂಲ್ಸ್ ಅಂದ್ಬಿಟ್ಟು ನಾನು ಡೀಟೇಲಾಗಿ ವಿಡಿಯೋ ಮಾಡಿ ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ತಿಳ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೇಬೇಕು, ಯಾಕಂದರೆ ರೂಲ್ಸ್ ಚೇಂಜ್ ಆಗ್ತಿದೆ ಅಂದರೆ ನೀವು ಖಂಡಿತವಾಗ್ಲೂ ಅದನ್ನ ಫಾಲೋ ಮಾಡಬೇಕಾಗತ್ತೆ ಅಷ್ಟೇ. ಆ ಆಧಾರದ ಮೇಲೆ ಇನ್ನು ಮುಂದೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಲಿ ಅಥವಾ ಹೊಸದಾಗಿ ಅಪ್ರೂವಲ್ ಕೊಡೋದಾಗಲಿ ನಡೆಯುತ್ತೆ. ಸೊ ಹಾಗಾಗಿ ಏನೇನು ರೂಲ್ಸ್ ಅಂತ ತಿಳ್ಕೊಬೇಕಂದ್ರೆ ನಿನ್ನೆ ವಿಡಿಯೋ ಚೆಕ್ ಮಾಡಿ. ಹಾಗೆ ನಾನು ಪೋಸ್ಟ್ ಆಫೀಸ್ನ ಒಂದು ಒಳ್ಳೆ ಸ್ಕೀಮ್, ಅಟಲ್ ಪೆನ್ಷನ್ ಸ್ಕೀಮ್ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. 60 ವರ್ಷ ಮೇಲ್ಪಟ್ಟವರಿಗೆ ಪ್ರತಿ ತಿಂಗಳು ಕೂಡ 5,000 ಹಣ ಸಿಗುವಂತಹ ಯೋಜನೆ ಯಾರು ಅಪ್ಲೈ ಮಾಡ್ಬೋದು, ಹೇಗೆ ಏನು ಅನ್ನೋದು ಕೂಡ ಡೀಟೇಲಾಗಿ ನಾನು ಹಿಂದಿನ ವೀಡಿಯೋಸಲ್ಲೆಲ್ಲ ತಿಳಿಸಿದ್ದೀನಿ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ಎಲ್ಲ ವಿಡಿಯೋದು ಇನ್ಫಾರ್ಮೇಷನ್ನ ನೀವು ತಿಳ್ಕೊಬೋದು. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಹಳೆ ವೀಡಿಯೋಸ್ನ ಚೆಕ್ ಮಾಡಿ, ಖಂಡಿತ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನೂ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.